ರಾಜಕೀಯ ಅಂದ್ರೆ ಬರೀ ಆರೋಪ ಪ್ರತ್ಯಾರೋಪಗಳು ಮಾತ್ರನಾ? ದಿನ ಬೆಳಗಾದ್ರೆ ಮಾಧ್ಯಮಗಳ ಮುಂದೆ ನಿಂತು ಪರಸ್ಪರ ಕೆಸರೆರಚಾಟ ಮಾಡೋದೇ ರಾಜಕೀಯನ? ದ್ವೇಷ, ಸಿದ್ಧಾಂತಗಳ ಸಂಘರ್ಷ ಹಾಗೆ ಅಧಿಕಾರದ ಹಸುವಿನಲ್ಲಿ ಮನುಷ್ಯತ್ವ ಅನ್ನೋದು ಸಂಪೂರ್ಣವಾಗಿ ಕರಗಿ ಹೋಗಿದ್ಯಾ? ಇತ್ತೀಚಿನ ದಿನಗಳಲ್ಲಿ ನಮ್ಮ ನಾಡಲ್ಲಿ ಸಾವು ಅನ್ನೋದು ಕೂಡ ರಾಜಕೀಯದ ದೊಡ್ಡ ಚರ್ಚೆಯ ವಿಷಯ ಆಗ್ಬಿಟ್ಟಿತ್ತು. ಒಬ್ಬರ ಸಾವನ್ನ ಮತ್ತೊಬ್ಬರ ವಿರುದ್ಧ ಅಸ್ತ್ರವಾಗಿ ಬಳಸೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಟೀಕೆಗಳನ್ನು ಹರಿಬಿಡೋದು, ದುಃಖದ ಸಮಯದಲ್ಲೂ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕೋದು, ಪ್ರಜಾಪ್ರಭುತ್ವದ ವಾತಾವರಣ ಎಷ್ಟು ಕಲುಷಿತವಾಗಿತ್ತು ಅಂತಂದ್ರೆ ಸಾವಿನ ಘನತೆಯೂ ಇಲ್ಲದಂತಾಗ್ಬಿಟ್ಟಿತ್ತು. ಆದ್ರೆ ಇತ್ತೀಚೆಗೆ ಕರ್ನಾಟಕ ಕಂಡ ಆ ಒಂದು ಕ್ಷಣ ಈ ಇಡೀ ನಾಡಿನ ಹೃದಯ ಇನ್ನೂ ಕೂಡ ಜೀವಂತವಾಗಿ ಮಿಡಿತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಯಿತು. ಶ್ರೀಮತಿ ಚೆನ್ನಮ್ಮ ಅವರ ಅಗಲಿಕೆ ಇಡೀ ನಾಡನ್ನೇ ದುಃಖದ ಮಡುವಿನಲ್ಲಿ ತಳ್ಳಿತ್ತು. ಆದರೆ ಆ ದುಃಖದ ಮನೆಯಲ್ಲಿ ಕಂಡುಬಂದ ದೃಶ್ಯಗಳು ವೈಷಮ್ಯದ ಬೆಂಕಿಗೆ ಪ್ರೀತಿ ಮತ್ತು ಗೌರವದ ತಣ್ಣೀರೆರ್ಚಿದವು. ಪಕ್ಷಾತೀತವಾಗಿ, ಜಾತಿ ಧರ್ಮದ ಭೇದ ಇಲ್ಲದೆ, ಸಿದ್ಧಾಂತಗಳ ಅಂತರ ಇಲ್ಲದೆ ಎಲ್ಲ ನಾಯಕರು ಒಂದೇ ಸೂರಿನಡಿ ನಿಂತು ದುಃಖ ಹಂಚಿಕೊಂಡ ಆ ಕ್ಷಣ ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಬೇಕಾದ ಮಾನವೀಯತೆಯ ಕ್ಷಣ ಅಂತ ಹೇಳಬೇಕಾಗತ್ತೆ. ಈ ಒಗ್ಗಟ್ಟಿನ ಕ್ಷಣದ ಮಹತ್ವ ನಮಗೆ ಅರ್ಥ ಆಗಬೇಕು ಅಂದ್ರೆ ಇದಕ್ಕೂ ಮುಂಚೆ ರಾಜ್ಯ ರಾಜಕಾರಣದಲ್ಲಿ ಇದ್ದ ವಾತಾವರಣವನ್ನ ಒಮ್ಮೆ ನೆನಪು ಮಾಡಿಕೊಳ್ಳಲೇಬೇಕು. ವಿಶೇಷವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಮಧ್ಯೆ ಬಾಂಧವ್ಯ ಇತ್ತೀಚಿನ ದಿನಗಳಲ್ಲಂತೂ ಅತ್ಯಂತ ಕಹಿ ಘಟ್ಟಕ್ಕೆ ಹೋಗ್ಬಿಟ್ಟಿತ್ತು. ಬಿಡದಿ ಟೌನ್ಶಿಪ್ ವಿಚಾರ ಇರಲಿ, ಕನಕಪುರ ರಾಮನಗರ ರಾಜಕೀಯ ಹಿಡಿತದ ಹೋರಾಟ ಇರಲಿ, ಇಬ್ಬರ ಮಧ್ಯೆ ಪ್ರತಿನಿತ್ಯವೂ ವಾಗ್ದಾಳಿಗಳು ನಡೀತಾ ಇದ್ವು. ಮಾಧ್ಯಮಗಳ ಮುಂದೆ ವೈಯಕ್ತಿಕ ಮಟ್ಟಕ್ಕೆ ಇಳಿದು ಟೀಕೆಗಳು ಬರ್ತಾ ಇದ್ವು. ಇನ್ನೊಂದು ಕಡೆ ಇನ್ನೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬ ಎದುರಿಸಿದ ಕಾನೂನು ಸಮರ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ, ದೇವೇಗೌಡರ ಕುಟುಂಬ ಅನುಭವಿಸ್ತಾ ಇದ್ದ ಆಘಾತಕ್ಕೆ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರವೇ ಕಾರಣ, ಇದು ರಾಜಕೀಯ ದ್ವೇಷದ ಪರಮಾವಧಿ ಅನ್ನೋ ಆರೋಪಗಳನ್ನ ಜೆಡಿಎಸ್ ನಾಯಕರು ಬಹಿರಂಗವಾಗಿ ಮಾಡ್ತಾ ಇದ್ರು. ಇಬ್ಬರ ನಡುವಿನ ಶೀತಲ ಸಮರ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಇವರೆಂದೂ ಮುಖಾಮುಖಿಯಾಗಿ ನಿಂತು ಸೌಜನ್ಯದಿಂದ ಮಾತನಾಡೋ ವಾತಾವರಣವೇ ಇರಲಿಲ್ಲ. ಹಾವು ಮುಂಗುಸಿ ರೀತಿಯಂತೆ ಗುರುತಿಸಿಕೊಂಡಿದ್ದ ಈ ನಾಯಕರ ಮಧ್ಯೆ ವೈಷಮ್ಯದ ಕಂದಕ ತುಂಬಾ ದೊಡ್ಡದಾಗಿ ಬೆಳೆದಿತ್ತು. ಆದರೆ ಶ್ರೀಮತಿ ಚೆನ್ನಮ್ಮ ಅವರ ನಿಧನದ ಸುದ್ದಿ ತಿಳಿತಾ ಇದ್ದ ಹಾಗೆ ರಾಜಕೀಯದ ಎಲ್ಲಾ ಸಿದ್ಧಾಂತಗಳು, ಭಿನ್ನಾಭಿಪ್ರಾಯಗಳು ಮತ್ತು ಆರೋಪಗಳ ಪರದೆಗಳು ಒಂದೊಂದಾಗಿ ಸರಿದಿವೆ. ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಹರಿದು ಬಂದ ನಾಯಕರ ದಂಡು ಕೇವಲ ಸಾಂಪ್ರದಾಯಿಕ ಸಾಂತ್ವನಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಅಲ್ಲಿ ಕಂಡು ಬಂದಿದ್ದು ಕಪಟವಿಲ್ಲದ ಮಾನವೀಯ ಸ್ಪಂದನೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮನೆಗೆ ಬಂದಾಗ ಅಲ್ಲಿದ್ದ ವಾತಾವರಣವೇ ಬದಲಾಯಿತು. ರಾಜಕೀಯದ ಎಲ್ಲಾ ಗಾಯಗಳಿಗೆ ಮಾನವೀಯತೆಯ ಮುಲಾಮು ಹಚ್ಚಿದ ರೀತಿಯಲ್ಲಿತ್ತು. ಎಚ್.ಡಿ. ಕುಮಾರಸ್ವಾಮಿ ಅವರ ಕೈ ಹಿಡಿದು ಮಾತಾಡ್ತಾರೆ. ದೇವೇಗೌಡರ ಪಕ್ಕದಲ್ಲಿ ಕೂತು ಅವರಿಗೆ ಸಾಂತ್ವನ ಹೇಳ್ತಾರೆ. ದೇವೇಗೌಡರು ತಮ್ಮ ಬದುಕಿನ ಸಂಗಾತಿಯನ್ನ ಕಳೆದುಕೊಂಡು ದುಃಖದಲ್ಲಿ ಕೂತಿದ್ದಾಗ ಡಿ.ಕೆ. ಶಿವಕುಮಾರ್ ಅವರ ಬಳಿ ಕೂತು ಸಮಾಧಾನದ ಮಾತುಗಳನ್ನಾಡ್ತಾರೆ. ಇದು ಪ್ರಜಾಪ್ರಭುತ್ವದ ಸೌಂದರ್ಯವನ್ನ ಹಾಗೆ ಭಾರತೀಯ ಸಂಸ್ಕೃತಿಯ ಹೆಮ್ಮೆಯನ್ನ ಸಾರೋ ರೀತಿ ಇತ್ತು. ಡಿ.ಕೆ. ಶಿವಕುಮಾರ್ ಅವರು ಪದ್ಮನಾಭನಗರದ ಮನೆಗೆ ಮಾತ್ರ ಹೋಗ್ಲಿಲ್ಲ, ಹೊಳೆ ನರಸೀಪುರಕ್ಕೂ ಕೂಡ ಹೋದ್ರು. ಅಲ್ಲಿ ಚೆನ್ನಮ್ಮನವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದ್ರು. ದುಃಖದಲ್ಲಿದ್ದ ರೇವಣ್ಣ ಅವರ ಬಳಿ ತೆರಳಿ ಅವರ ಹೆಗಲ ಮೇಲೆ ಕೈಯಿಟ್ಟು ಧೈರ್ಯ ತುಂಬಿದ್ರು. ಪ್ರಜ್ವಲ್ ರೇವಣ್ಣ ಪ್ರಕರಣದ ಸುತ್ತ ಎಷ್ಟೇ ರಾಜಕೀಯ ಆರೋಪಗಳಿದ್ರೂ ಆ ಕ್ಷಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕಣ್ಣಿಗೆ ಕಂಡಿದ್ದು ಒಬ್ಬ ತಾಯಿಯನ್ನ ಕಳೆದುಕೊಂಡು ನೊಂದಿದ್ದ ಮಗನನ್ನ ಮಾತ್ರ. ಡಿ.ಕೆ. ಶಿವಕುಮಾರ್ ಅವರು ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಅಂತಿಮ ನಮನ ಸಲ್ಲಿಸಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ರಾಷ್ಟ್ರಧ್ವಜ ನೀಡಿ ಅವರ ಕಾಲಿಗೆ ನಮಸ್ಕರಿಸಿದ್ರು. ನಂತರ ಅದೇ ತ್ರಿವರ್ಣ ಧ್ವಜವನ್ನ ಅವರ ಪುತ್ರ ಹಾಗೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹಸ್ತಾಂತರಿಸಿದ್ರು. ಇದ್ರ ಬಗ್ಗೆ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಕೂಡ ಮಾಡಿದ್ರು. ಚೆನ್ನಮ್ಮ ನಿಧನಕ್ಕೆ ಕಂಬನಿ ಮಿಡಿದ್ರು. ಹಾಗೆ ರಾಷ್ಟ್ರಧ್ವಜವನ್ನ ಎಚ್.ಡಿ. ದೇವೇಗೌಡರು ಹಾಗೆ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹಸ್ತಾಂತರಿಸುವ ಮೂಲಕ ಗೌರವ ನಮನ ಸಲ್ಲಿಸಲಾಯಿತು ಅಂತ ಡಿ.ಕೆ. ಶಿವಕುಮಾರ್ ಅವರು ಪೋಸ್ಟ್ ಮಾಡಿದ್ರು. ಈ ದುಃಖವನ್ನ ಭರಿಸೋ ಶಕ್ತಿಯನ್ನ ದೇವರು ದೇವೇಗೌಡರ ಕುಟುಂಬಕ್ಕೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತಾನೂ ಹೇಳ್ಕೊಂಡ್ರು.
ಇದು ಡಿ.ಕೆ. ಶಿವಕುಮಾರ್ ಅವರ ನಡೆಗೆ ಮೆಚ್ಚುಗೆಗೆ ಕಾರಣವಾಗ್ತಾ ಇದ್ರೆ, ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಸೇರಿದ ಹಾಗೆ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರೆಲ್ಲರೂ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಮರೆತು ದೇವೇಗೌಡರ ಕುಟುಂಬದ ಜೊತೆ ನಿಂತರು. ಸಾವಿನ ಆ ಮಹಾಮೌನದ ಎದುರು ರಾಜಕೀಯದ ಆರ್ಭಟ ಸಂಪೂರ್ಣವಾಗಿ ಶಮನವಾಗಿತ್ತು. ಈ ಘಟನೆಯನ್ನ ಸಾರ್ವಜನಿಕರು ಹಾಗೆ ಸಾಮಾಜಿಕ ಜಾಲತಾಣಗಳು ಸ್ವೀಕರಿಸಿದ ರೀತಿ ನಿಜಕ್ಕೂ ಶ್ಲಾಘನೀಯ. ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾಯಕರ ಬೆಂಬಲಿಗರು ಪರಸ್ಪರ ನಿಂದನೆಯಲ್ಲಿ ತೊಡಗುವುದು ಸರ್ವೇ ಸಾಮಾನ್ಯ. ಆದರೆ ಚೆನ್ನಮ್ಮನವರ ಅಂತಿಮ ದರ್ಶನದ ದೃಶ್ಯಗಳು ಹೊರಬರ್ತಾ ಇದ್ದ ಹಾಗೆ ನೆಟ್ಟಿಗರು ಪಕ್ಷದ ಗಡಿಗಳನ್ನು ಮರೆತು ಅಭಿನಂದಿಸಿದ್ರು. ರಾಜಕೀಯವನ್ನ ಮೀರಿದ ಮಾನವೀಯತೆ ಅನ್ನೋ ಸಂದೇಶ ಪ್ರತಿಯೊಬ್ಬರ ವಾಟ್ಸ್ಆ್ಯಪ್, ಫೇಸ್ಬುಕ್ ಹಾಗೆ ಟ್ವಿಟರ್ನಲ್ಲಿ ರಾರಾಜಿಸಿತು. ಅಭಿವೃದ್ಧಿ, ಸಿದ್ಧಾಂತ ಹಾಗೆ ಚುನಾವಣಾ ವಿಷಯದಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿರಲಿ, ಆದರೆ ಒಬ್ಬ ಮನುಷ್ಯನ ಕಷ್ಟದಲ್ಲಿ, ಸಾವಿನ ಮನೆಯಲ್ಲಿ, ನೋವಿನ ಕ್ಷಣದಲ್ಲಿ ಜೊತೆಯಾಗಿ ನಿಲ್ಲೋದಿದೆಯಲ್ಲ, ಅದೇ ನಿಜವಾದ ನಾಯಕತ್ವ. ಡಿ.ಕೆ. ಶಿವಕುಮಾರ್ ಅವರು ತೋರಿದ ಈ ನಡೆ ರಾಜಕೀಯ ಪರಿಪಕ್ವತೆಗೆ ಉದಾಹರಣೆಯಾಗಿ ನಿಲ್ತು. ಸಾವಿನಲ್ಲಿ ಸಂಭ್ರಮಿಸೋ ಸಂಸ್ಕೃತಿಯನ್ನ ಹೆಜ್ಜೆ ಹೆಜ್ಜೆಗೂ ಕಾಣ್ತಾ ಇರೋ ಈ ಕಾಲಘಟ್ಟದಲ್ಲಿ ಚೆನ್ನಮ್ಮನವರ ಸಾವಿನ ಸಂದರ್ಭದಲ್ಲಿ ವ್ಯಕ್ತವಾದ ಈ ಗೌರವ ಮತ್ತು ಒಗ್ಗಟ್ಟು ಕರ್ನಾಟಕದ ಮಣ್ಣಿನ ಸಂಸ್ಕೃತಿ ಇನ್ನೂ ಜೀವಂತವಾಗಿದೆ ಅನ್ನೋದನ್ನ ನಿರೂಪಿಸಿತು. ಇದ್ರ ಬಗ್ಗೆ 2025ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತೆಯಾಗಿರುವಂತಹ ಬಾನು ಮುಷ್ತಾಕ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಪೋಸ್ಟ್ ಎಲ್ಲರ ಗಮನ ಸೆಳೀತಾ ಇದೆ. ಸಾವು ಅನ್ನೋದು ಇತ್ತೀಚೆಗೆ ನಮ್ಮ ನಾಡಿನಲ್ಲಿ ರಾಜಕೀಯದ ಬಹುಚರ್ಚಿತ ವಿಷಯ ಆಗಿತ್ತು. ಒಬ್ಬರ ಸಾವನ್ನ ಮತ್ತೊಬ್ಬರ ವಿರುದ್ಧ ಬಳಸೋದು, ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳನ್ನು ಮಾಡೋದು, ದ್ವೇಷದ ಭಾಷೆಯನ್ನು ಹರಡೋದು, ಮನುಷ್ಯನ ಅಂತಿಮ ಕ್ಷಣವನ್ನೂ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಕ್ಕೆ ಇಳಿಸೋ ಪ್ರವೃತ್ತಿ ಜಾಸ್ತಿಯಾಗಿದೆ. ಇಂಥ ಟೈಮ್ನಲ್ಲಿ ಚೆನ್ನಮ್ಮ ಅವರ ಅಗಲಿಕೆಗೆ ವ್ಯಕ್ತವಾದ ಪ್ರತಿಕ್ರಿಯೆ ಭಿನ್ನವಾಗಿದೆ. ಪಕ್ಷಾತೀತವಾಗಿ, ಜಾತಿ ಧರ್ಮ ಭೇದ ಇಲ್ಲದೆ, ಬಡವ ಬಲ್ಲಿದ ಅನ್ನೋ ಅಂತರ ಇಲ್ಲದೆ, ಸ್ತ್ರೀ ಪುರುಷ ಅನ್ನೋ ತಾರತಮ್ಯ ಇಲ್ಲದೆ ಯಾವ ಸಿದ್ಧಾಂತಗಳಿಗೆ ಬದ್ಧರಾಗಿದ್ರೂ ಎಲ್ಲರೂ ಅವರಿಗೆ ಸಲ್ಲಿಸಿದ ಗೌರವ ಈ ನಾಡಿನ ಹೃದಯ ಇನ್ನೂ ಜೀವಂತವಾಗಿ ಮಿಡಿತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಸಾವಿನ ಘನತೆಯನ್ನ ಗೌರವಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುವುದರ ಮೂಲಕ ಕಂಡುಕೊಂಡ ಈ ಐತಿಹಾಸಿಕ ಒಗ್ಗಟ್ಟಿನ ಕ್ಷಣ ಖಂಡಿತವಾಗಿಯೂ ಇತಿಹಾಸದಲ್ಲಿ ದಾಖಲಿಸಬೇಕಾದ ಕ್ಷಣ ಅಂತ ಬರ್ಕೊಂಡಿದ್ದಾರೆ. ಜೊತೆಗೆ ಚೆನ್ನಮ್ಮ ಅವರ ಸಾವಿಗೆ ವ್ಯಕ್ತವಾದ ಪ್ರತಿಕ್ರಿಯೆ ಬಗ್ಗೆ, ಗೃಹಿಣಿಯಾಗಿ ಅವರು ನಡ್ಕೊಂಡ ರೀತಿಯ ಬಗ್ಗೆ, ಅವರ ನಡೆ ನುಡಿ ಸರಳತೆ ಬಗ್ಗೆ ಕೂಡ ಬರ್ಕೊಂಡಿದ್ದಾರೆ. ಸಂಬಂಧಗಳು ಅಂದ್ರೆ ಕೇವಲ ಲಾಭ ನಷ್ಟದ ಲೆಕ್ಕಾಚಾರ ಅಲ್ಲ. ರಾಜಕೀಯ ಹುದ್ದೆಗಳು ಬರುತ್ತವೆ ಹೋಗುತ್ತವೆ, ಅಧಿಕಾರ ಶಾಶ್ವತ ಅಲ್ಲ. ಆದರೆ ಮನುಷ್ಯತ್ವ ಮತ್ತು ನೈತಿಕ ಮೌಲ್ಯಗಳು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಶ್ರೀಮತಿ ಚೆನ್ನಮ್ಮ ಅವರ ಅಗಲಿಕೆ ಗೌಡರ ಕುಟುಂಬಕ್ಕೆ ಎಂದೂ ತುಂಬಲಾರದ ನಷ್ಟ. ಆದರೆ ಆ ತಾಯಿಯ ಅಂತಿಮ ಪಯಣದ ಹಾದಿಯಲ್ಲಿ ನಾಡಿನ ಎಲ್ಲಾ ನಾಯಕರು ಒಂದಾಗಿ ನಿಂತು ಸಲ್ಲಿಸಿದ ಈ ನಮನ ಆ ತಾಯಿಯ ಆತ್ಮಕ್ಕೆ ನೀಡಿದ ಅತ್ಯುನ್ನತ ಗೌರವ. ಯಾರೋ ಒಂದಷ್ಟು ಮಂದಿ ಹೇಳ್ಬೋದು, ಅಲ್ಲಿ ಸೇರಿದ್ದ ಜನಸಾಗರವನ್ನು ನೋಡಿ ದುಡ್ಡು ಕೊಟ್ಟು ಕರೆಸಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ಕೊಳ್ಳೋರು ಈಗಲೂ ಇದ್ದಾರೆ. ಆದರೆ ಎಷ್ಟು ಜನನ್ನ ಅಂತ ದುಡ್ಡು ಕೊಟ್ಟು ಕರೆಸ್ಕೊಳ್ಳೋದಕ್ಕಾಗತ್ತೆ? ಅದು ಸಾವಲ್ಲಿ. ಮಾಜಿ ಪ್ರಧಾನಿಗಳ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ರು ಅನ್ನೋ ವಿಚಾರ ಗೊತ್ತಾಗ್ತಿದ್ದ ಹಾಗೆ ನಾಡಿನ ಜನ ಕಂಬನಿ ಮಿಡಿದ್ರು. ಅಂತಿಮ ದರ್ಶನಕ್ಕಾಗಿ ಸ್ವಯಂ ಪ್ರೇರಿತವಾಗಿ ಓಡೋಡಿ ಬಂದರು. ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾದರು. ನಿಜಕ್ಕೂ ಇಲ್ಲಿ ದ್ವೇಷದ ರಾಜಕೀಯದ ಮಧ್ಯೆ ಪ್ರೀತಿ, ಕರುಣೆ, ಗೌರವ ಮತ್ತು ಸಹಾನುಭೂತಿ ಜೀವಂತವಾಗಿದೆ ಅನ್ನೋದಕ್ಕೆ ಈ ಬೆಳವಣಿಗೆ ಸಾಕ್ಷಿಯಾಗಿದೆ. ಮುಂದಿನ ದಿನಗಳಲ್ಲೂ ನಮ್ಮ ರಾಜಕಾರಣಿಗಳು ಸಾರ್ವಜನಿಕ ವೇದಿಕೆಗಳಲ್ಲಿ ಎಷ್ಟೇ ಸಿದ್ಧಾಂತದ ಹೋರಾಟ ನಡೆಸಿದ್ರೂ ವೈಯಕ್ತಿಕ ಮಟ್ಟದಲ್ಲಿ ಮತ್ತು ಮಾನವೀಯ ಸಂದರ್ಭಗಳಲ್ಲಿ ಈ ಸೌಹಾರ್ದತೆಯನ್ನ ಕಾಯ್ದುಕೊಳ್ತಾರೆ ಅನ್ನೋ ಭರವಸೆ ಮೂಡೋ ಹಾಗಿದೆ. ಸಾವಿನ ಘನತೆಯನ್ನ ಗೌರವಿಸಿ ನೊಂದವರಿಗೆ ಹೆಗಲಾಗಿ ನಿಂತ ಈ ಪ್ರತಿಯೊಂದು ಮನಸ್ಸಿಗೂ, ಈ ಘಟನೆಗೆ ಸಾಕ್ಷಿಯಾದ ಪ್ರತಿಯೊಬ್ಬ ನಾಗರಿಕನಿಗೂ ಇದೊಂದು ರೀತಿ ಹೆಮ್ಮೆಯ ಕ್ಷಣ. ಯಾಕೆ ಹೇಳಿ, ರಾಜಕೀಯಕ್ಕಿಂತ ಮಾನವೀಯತೆ ಸದಾ ದೊಡ್ಡದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.